ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 319ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾವಣನಿಗೆ ಮಾರೀಚ ಹಲವಾರು ಉಪದೇಶಗಳನ್ನು ಮಾಡ್ತಾನೆ. ಸೀತೆ ಅಪಹರಣದ ಯೋಜನೆಯನ್ನು ಕೈಬಿಡುವಂತೆ ಸಲಹೆಯನ್ನು ಕೊಡ್ತಾನೆ. ಅದನ್ನೆಲ್ಲ ಕೇಳಿದ ರಾವಣನಿಗೆ ಕೋಪ ಬರ್ತಿದೆ. ಹೇಳ್ತಾನೆ ಅವನು, ನೀನೇನೆಲ್ಲ ನಿನ್ನ ಅನುಭವವನ್ನು ಹೇಳ್ತಾ ಇದ್ದೀಯಾ, ರಾಮನೊಂದಿಗೆ ಆದಂಥ ನಿನ್ನ ಅನುಭವವನ್ನು ಹೇಳ್ತಾ ಇದ್ದೀಯಾ, ಸತ್ಯವನ್ನು ಹೇಳ್ತಿದ್ದೀಯಾ. ಆದರೆ ಆ ಸತ್ಯ ನನಗೆ ಅಪ್ರಿಯವಾದದ್ದು, ನನಗೆ ಕಹಿಯಾದದ್ದು. ಯಾವ ರಾಜನೂ ಅಪ್ರಿಯ ಸತ್ಯವನ್ನು ಕೇಳುವುದಿಲ್ಲ. ಈ ಮೂರ್ಖತನವನ್ನು ಬಿಡೋ, ನಾನೇನು ಹೇಳ್ತೇನಲ್ಲ ಅದನ್ನು ನೀನು ಕೇಳು ಅಂತ ಹೇಳಿ ರಾವಣ ಮಾರೀಚನ ಮೇಲೆ ಒತ್ತಡವನ್ನು ಹೇಳ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಓ ಮಾರೀಚನೇ, ಅಗ್ನಿಯ ಸಿಟ್ಟು, ಚಂದ್ರನ ಮೃತ್ವ, ಮಳೆಯ ಹಿತ, ಇಂದ್ರನ ಕಠಿಣತೆ, ವಿನಾಶಕನ ನಿರ್ದಯ ರಾಜನಲ್ಲಿರುವವು. ಇಲ್ಲಿ ರಾವಣ ಮಾರೀಚನಿಗೆ ರಾಜನ ಗುಣಗಳನ್ನು ಹೇಳ್ತಾನೆ. ಇಲ್ಲಿ ಪರೋಕ್ಷವಾಗಿ ವಾಲ್ಮೀಕಿಯವರು ರಾವಣನ ಮೂಲಕ ರಾಜನ ಗುಣಗಳನ್ನು ಹೇಳ್ತಾರೆ. ಇವು ರಾಜನಲ್ಲಿರಬೇಕು, ಆದರೆ ಇವು ಸಕಾರಾತ್ಮಕವಾಗಿರಬೇಕು. ರಾವಣನಂತೆ ನಕಾರಾತ್ಮಕ ಆಲೋಚನೆಯಲ್ಲಿ ತಗೊಳ್ಬಾರ್ದು, ನಕಾರಾತ್ಮಕವಾಗಿ ಸ್ವೀಕಾರ ಮಾಡಬಾರ್ದು, ಸಕಾರಾತ್ಮಕವಾಗಿರಬೇಕು, ಹಿತವನ್ನು ಬಯಸುವಂಥದ್ದಿರಬೇಕು. ಆ ಲಕ್ಷಣಗಳು ಯಾವಂದರೆ, ರಾಜನಲ್ಲಿ ಅಗ್ನಿಯಂತೆ ಸಿಟ್ಟು, ಕೋಪ ಹೀಗಿರ್ತದಲ್ಲ, ಅವನ ಕೋಪ ಬಂತಂದ್ರೆ ಅಗ್ನಿ ಹೆಂಗೆ ಸುಡ್ತದ ನೋಡಿ, ಯಾವುದು ತನ್ನ ಸ್ಪರ್ಶಕ್ಕೆ ಬರ್ತದಲ್ಲ ಅದನ್ನೆಲ್ಲ ಸುಟ್ಟು ಹಾಕ್ತಿದೆ, ಅಗ್ನಿಗುಣ ಅದು. ಹಾಗೆ ರಾಜನಲ್ಲಿದ್ದಂಥ ಕೋಪ ಏನಿದೆಯಲ್ಲ, ಅವನನ್ನು ಯಾರು ಅವನ ವೈರತ್ವವನ್ನು ಪಡಿತಾರ, ಅವನೊಂದಿಗೆ ವೈರತ್ವವನ್ನು ಹೊಂದ್ತಾರ, ಅವನೊಂದಿಗೆ ಯುದ್ಧಕ್ಕೆ ಬರೋದಾಯಿತು ಅಥವಾ ಮತ್ತಾವುದೇ ಒಂದು ವಿಷಯಕ್ಕೆ ಕಾದಾಡಲಿಕ್ಕೆ ಬಂದ್ರಂದ್ರೆ ರಾಜ ಸುಮ್ಮನೆ ಇರೋದಿಲ್ಲ. ಅವ ಅಗ್ನಿಯಂತೆ ತನ್ನ ವೈರಿಗಳನ್ನು ಸುಟ್ಟು ಹಾಕ್ತಾನೆ. ರಾಜನಲ್ಲಿ ಇದು ಒಂದು ವಿಶೇಷ ಗುಣ ಇರ್ತಿದೆ. ಅದರಂತೆ ಚಂದ್ರನ ಮೃದುತ್ವ, ಬರೇ ಕೋಪ ಅಷ್ಟೇ ಇರುವುದಿಲ್ಲ, ಆದರೆ ಅವನಲ್ಲಿಯೂ ಚಂದ್ರನಂತೆ ಮೃದು ಸ್ವಭಾವನೂ ಇರ್ತಿದೆ. ಒಳ್ಳೆಯದನ್ನು ಕೇಳುವಂಥದ್ದು ಇರ್ತಿದೆ. ಅವನು ಕೂಡ ಅವನಲ್ಲಿಯೂ ಕರುಣೆಯೂ ಇರ್ತಿದೆ. ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದ್ದರೆ ಇಲ್ಲಿ ಕೋಪ ನಡೆದಿಲ್ಲ, ಇಲ್ಲಿ ಕರುಣೆ ಇರಬೇಕು, ಕರುಣೆ ಇರಲೇಬೇಕಾಗ್ತಿದೆ. ಅದಕ್ಕೆ ರಾಜನಲ್ಲಿ ಕರುಣೆ ಗುಣವೂ ಇರ್ತಿದೆ. ಮುಂದೆ ಮಳೆಯ ಹಿತ, ಭೂಮಿಗೆ ಹೇಗೆ ಮೋಡದಿಂದ ಮಳೆ ಅಪ್ಪಳಿಸ್ತಿದೆ, ಸುರಿತಿದೆ, ಭೂಮಿಗೆ ಹಿತ ಅನ್ನಿಸ್ತಿದೆ, ಅದೇ ರೀತಿ ರಾಜನಲ್ಲಿ ತನ್ನ ಪ್ರಜೆಗಳಿಗೆ ಹಿತ ಈಯುವಂತಹ ಗುಣ ಇರ್ತಿದೆ. ಎಲ್ಲ ಹಿತಕರ ಮಾಡ್ಕೊತ ಹೋಗ್ತಾಂತಾನೆ ಇಲ್ಲ, ಪ್ರಜೆಗಳ ಹಿತ ಆ ಗುಣ ರಾಜನಲ್ಲಿಯೂ ಇರ್ತಿದೆ. ಇಂದ್ರನ ಕಠಿಣತೆ, ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದ್ದಂದ್ರೆ ಅಗದಿ ಕಠಿಣವಾಗಿರ್ತಾನೆ, ಸ್ವಲ್ಪನೂ ವಿಚಲತೆಗೊಳ್ಳೋದಿಲ್ಲ. ಒಂದು ನಿರ್ಧಾರ ಕೈಗೊಳ್ಳಬೇಕಾದ್ರೆ ಬಹಳಷ್ಟು ಕಠಿಣತೆ ಬೇಕಾಗ್ತಿದೆ. ಉದಾಹರಣೆಗೆ, ಈ ನ್ಯಾಯ ನೀಡುವ ಕಾಲಕ್ಕೆ ಯಾರಾದರೂ ನ್ಯಾಯ ಕೇಳಕ್ಕೆ ಬಂದಾಗ ಅದು ಒಂದು ವೇಳೆ ಅನ್ಯಾಯ ತನ್ನವರಿಂದಲೇ ಆಗಿತ್ತಂದರೂ ಕೂಡ ಅಲ್ಲಿ ಕಠೋರತೆಯನ್ನು ಹೊಂದಬೇಕಾಗ್ತಿದೆ. ತನ್ನವರು ಅನ್ಯಾಯ ಮಾಡಿದರೂ ಕೂಡ ಅವ್ರಿಗೆ ನೀವು ಅನ್ಯಾಯ ಮಾಡಿದಿರಿ ಅಂತ ಹೇಳುವಂಥದ್ದು ಗಟ್ಟಿ ಮನಸ್ಸಬೇಕಾಗ್ತಿದೆ. ಇವತ್ತದು ಸಿಗುವುದಿಲ್ಲ. ಈಗ ಇವತ್ತು ನೋಡ್ತಾ ಇದ್ದೇವೆ, ಸಚಿವರ ಮಕ್ಕಳು, ಶಾಸಕರ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಕಾನೂನನ್ನು ಗಾಳಿಗೆ ತೂರಿ ಏನೆಲ್ಲ ಅಪರಾಧಗಳನ್ನು ಮಾಡ್ತಿರ್ತಾರೆ. ಆದರೆ ಅವರ ತಂದೆ ತಾಯಿಗಳು ಅವನಿಗೆ ಬುದ್ಧಿ ಕಲಿಸುವ ಬದಲಾಗಿ, ಅವನಿಗೆ ತಿಳಿ ಹೇಳುವ ಬದಲಾಗಿ, ಒಳ್ಳೆ ಮಾರ್ಗಕ್ಕೆ ತರುವ ಬದಲಾಗಿ, ನೀನು ಮಾಡೋದು ತಪ್ಪಂತ ಹೇಳುವ ಬದಲಾಗಿ ಅವನ ತಪ್ಪುಗಳನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ. ಇದರಿಂದ ಏನಾಗ್ತಿದೆ, ಮತ್ತಷ್ಟು ಅಪರಾಧ ಹೆಚ್ಚಾಗ್ತಾ ಹೋಗ್ತಿದೆ. ಅವನು ದಾರಿ ತಪ್ಪಿದಂತಹ ಮಗನಾಗಿ ಅವನ ಅಂತ್ಯನೂ ಕೂಡ ಸುಖಕರವಾಗಿರುವುದಿಲ್ಲ. ಅದಕ್ಕಿಲ್ಲಿ ರಾಜನಾದವನು ಯಾವುದೇ ನಿರ್ಧಾರ ಕೈಗೊಳ್ಳಬೇಕಾಗಿತ್ತಂದ್ರೆ ಅವನಲ್ಲಿ ಕಠಿಣತೆ ಇರಬೇಕು.
ವಿನಾಶಕನ ನಿರ್ಧಯಿ, ಯಮನ ನಿರ್ನಾಶಕದ ಯಮನ ನಿರ್ಧಯಿ. ಪ್ರಾಣ ತೆಗಿಬೇಕಾದ್ರೆ ಯಾರು ನೋಡೋಕೆ ಹೋಗೋಲ್ಲ, ಸಣ್ಣ ಮಗು ಅಂತ ನೋಡೋಕೆ ಹೋಗೋದಿಲ್ಲ, ತಾಯಿ ಗರ್ಭದಲ್ಲಿ ಇದ್ದಂತ ನೋಡೋಕೆ ಹೋಗೋದಿಲ್ಲ, ಮಗು ಹುಟ್ಟಿದ ತಾಯಿಗೆ ಸೌಲಭ್ಯ ನಾನು ಸಾವಂತರ ಕೊಡಬೇಕಂತನೂ ಇಲ್ಲ, ಯಾವುದು ಬಗ್ಗೆನೂ ವಿಚಾರ ಮಾಡೋದಿಲ್ಲ. ಯಾರಿಗೆ ಸಾವು ಬಂದಿರ್ತದೆಯೋ ಅವರ ಜೀವವನ್ನು ಪ್ರಾಣವನ್ನು ತಗೊಂಡು ಹೋಗಿಬಿಡ್ತಾನೆ. ಅವನಲ್ಲಿ ಯಾವುದೇ ಒಂದು ಕರುಣೆ ಇರುವುದಿಲ್ಲ. ರಾಜನಲ್ಲಿಯೂ ಕೂಡ ಹಾಗೆ. ತಾನೇನಾದರೂ ಮಾಡಬೇಕಂತ ನಿರ್ಧಾರ ಮಾಡಿದಂದ್ರೆ ಅಲ್ಲಿ ಅವನಲ್ಲಿ ಅದು ಕರುಣೆ ಅದು ಇದು ಅಂತ ಬರೋದಿಲ್ಲ. ಅವ ತನ್ನ ನಿರ್ಧಾರಕ್ಕೆ ಏನಾಗ್ತಾನೆ, ಅಂಟಿಕೊಂಡೇ ಉಳಿತಾನೆ. ಇವು ರಾಜನಲ್ಲಿರುವ ಗುಣಗಳಂತ ಹೇಳಿ ರಾವಣ ಮಾರೀಚನಿಗೆ ಹೇಳ್ತಾನೆ. ಮುಂದುವರೆದು, ನಿನ್ನ ಬಾಗಿಲಿಗೆ ಬಂದಿರುವೆನೆಂದು ಕೆಟ್ಟ ಉಪದೇಶ ಮಾಡಿದೆಯಾ? ನಾನು ನಿನ್ನ ಸಹಾಯಕ್ಕಾಗಿ ನಿನ್ನ ಬಾಗಿಲಿಗೆ ಬಂದಿದ್ದಾನಂತ ತಿಳ್ಕೊಂಡು, ನನ್ನನ್ನು ಒಬ್ಬ ಅಸಹಾಯಕ ಅಂತ ತಿಳ್ಕೊಂಡು ಇಂತಹ ಕೆಟ್ಟ ಉಪದೇಶ ಮಾಡಿದೇನಪ್ಪ ಅಂತ ಮಾರೀಚನನ್ನು ರಾವಣ ಕೇಳ್ತಾನೆ. ಸಾಮಾನ್ಯವಾಗಿ ಹಾಗೆ ನೋಡಿ, ಈ ರಾಮಾಯಣದಲ್ಲಿ ಇದೇನು ಸಂದರ್ಭ ಬರ್ತಿದ್ದಲ್ಲ, ಇದೇ ರೀತಿಯಾಗಿ ಹೊರಗಡೆಗೆ ನೀವು ಅಸಹಾಯಕರಾಗಿ ಯಾರದೇ ಕಡೆ ಹೋದಾಗ ಅವರು ಬರೀ ನಮಗೆ ಉಪದೇಶ ಕೊಟ್ಟ ಕಳಿಸ್ತಾರೋ, ಮಾರ್ಗ ಹೇಳೋದಿಲ್ಲ. ಅದಕ್ಕೆ ಎದುರು ಬಂದಂಥ ವ್ಯಕ್ತಿ, ತನ್ನ ಸಹಾಯ ಕೇಳೋದು ಬಂದಂಥ ವ್ಯಕ್ತಿ ದುರ್ಬಲ ಆಗ್ಯಾನ ಅಂತ, ಅಸಹಾಯಕನಾಗ್ಯಾನಂತ ಗೊತ್ತಾದಾಗ ಉಪದೇಶ ಮಾಡುವವ್ರ ಸಂಖ್ಯೆನೇ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ಇಲ್ಲೇ ನಾಣ್ಣುಡಿಯೂ ಕೂಡ ಇಲ್ಲೇ ಗೋಚರವಾಗ್ತಿದೆ. ಮುಂದುವರೆದು, ಕೈ ಜೋಡಿಸುವುದು ಒಳ್ಳೆಯದು ನಾ ಹೇಳಿದ ಕಾರ್ಯದಲ್ಲಿ. ಎಚ್ಚರಿಕೆ ಕೊಡ್ತಾನೆ ಇಲ್ಲಿ. ನೋಡಪ್ಪ, ನೀನೆಲ್ಲ ಉಪದೇಶ ಕೇಳಿ ನಾನು ನಿನಗೆ ಏನದನಂತ ನಿನಗೆ ಹೇಳಿಕೊಟ್ಟಿದ್ದೇನೆ. ನಾನಂತೂ ಸೀತೆಯನ್ನು ಅಪಹರಿಸುವುದು ನಿಶ್ಚಿತನ ನಿರ್ಧಾರ ಮಾಡ್ಕೊಂಡ್ಬಂದನ, ಅದ್ರಾಗೇನು ಬದಲಾಗುವುದಿಲ್ಲ. ಈ ಕಾರ್ಯದಲ್ಲಿ ನೀನು ನನ್ನ ಕೈ ಜೋಡಿಸಿದಂದ್ರೆ, ನನಗೆ ಸಹಾಯ ಮಾಡಿದಂದ್ರೆ, ನಾ ಹೇಳಿದಂತೆ ಕೇಳಿದಂದ್ರೆ ಇದ್ರಾಗ ನಿನಗೂ ಹಿತ ಇದೆ ಅಂತ ಎಚ್ಚರಿಕೆ ಕೊಡ್ತಾನೆ. ಹಿತ ಇದೆ ಅಂದ್ರೇನು, ನೀನು ಕೇಳಲಿಲ್ಲ ಅಂದ್ರೆ ನಿನಗೆ ಮೃತ್ಯುದಂಡನೂ ಸಿಗ್ಬೋದು, ನನ್ನ ಕೋಪ ಒಳಗಾದ್ನಂದ್ರೆ ನಿನಗೇನೆಲ್ಲ ಮಾಡ್ಬೋದು ನಾನು ಅನ್ನುವಂಥ ಒಂದು ಸೂಕ್ಷ್ಮ ಎಚ್ಚರಿಕೆಯನ್ನು ಕೂಡ ತನ್ನ ಮಾತಿನ ಮೂಲಕ ರಾವಣ ಮಾರೀಚನಿಗೆ ತಿಳಿಸ್ತಾನೆ. ನಾ ಹೇಳಿದ್ದು ಅಷ್ಟೇ, ನಾ ಹೇಳಿದಂತೆ ನಡೆದುಕೋ. ನಾ ಏನು ಭಾಳ ನಿನಗೆ ಕೇಳೋದಿಲ್ಲ, ನಿನ್ನ ಏನೂ ಕೇಳಿಲ್ಲ, ನಾನು ಕೇಳೋದು ಇಷ್ಟಲ್ಲ, ನಾ ಏನು ಹೇಳ್ತೇನಲ್ಲ ಆ ರೀತಿಯಾಗಿ ನಡ್ಕೋ. ಇದನ್ನಷ್ಟೇ ಕೇಳಿದನು, ಇದನ್ನು ಬಿಟ್ಟು ಮಾತು ನಾನು ನಿನಗೇನು ಕೇಳಿಲ್ಲ. ಇದಕ್ಕೆ ನೀನು ಕೈ ಜೋಡಿಸಲೇಬೇಕು ಅಂತ ಹೇಳಿ ರಾವಣ ಮಾರೀಚನಿಗೆ ಎಚ್ಚರಿಕೆಯ ಮಾತುಗಳನ್ನು ಆಡ್ತಾನೆ. ಬೆಳ್ಳಿ ಚಿಕ್ಕೆಯ ಚಿನ್ನದ ಜಿಂಕೆಯಾಗಿ ಹೋಗು ಆಶ್ರಮದಲ್ಲಿ ಸೀತೆಯ ಮುಂದೆ. ನಾ ಏನು ಹೇಳ್ತಾ ಇದ್ದೀನಂದ್ರೆ, ನೀನು ಇಚ್ಛಾರೂಪಿಯದಿ, ನೀನು ಯಾವ ಬೇಕಾದ ಇಚ್ಛಾಧಾರಣೆ ಮಾಡುವಂಥದ್ದು ಇದೆ. ಸೀತೆಗೆ ಜಿಂಕೆಗಳಂದ್ರೆ ಆಕೆಗೆ ಬಹಳ ಮೆಚ್ಚುಗೆ, ಬಹಳ ಪ್ರೀತಿ ಮಾಡ್ತಾಳೆ ಆಕೆ. ಅದಕ್ಕೆ ನೀನು ಆಕೆನ ಆಕರ್ಷಣೆ ಮಾಡುವಂತಹ ಬಂಗಾರದ ಜಿಂಕೆ, ಹೊನ್ನ ಬಣ್ಣದ ಜಿಂಕೆಯಾಗಿ ಅದರ ಮೇಲೆ ಬೆಳ್ಳಿ ಬಣ್ಣದ ಚುಕ್ಕೆಗಳನ್ನು ಹೊತ್ತು ಅಗದಿ ಆಕರ್ಷಣೆಯ ರೂಪದಲ್ಲಿ, ಚಿಗರೆ ರೂಪದಲ್ಲಿ ನೀನು ಆಕೆ ಮುಂದೆ ಸುಳಿದಾಡು, ಅಲ್ಲಿ ಆಕೆ ಮುಂದೆ ಹೋಗು. ಜಿಂಕೆ ಬೆನ್ನಟ್ಟಲು ಸೀತೆ ರಾಮನಿಗೆ ಹೇಳುವಳು, ಸಾಧ್ಯವಾದಷ್ಟು ದೂರ ರಾಮನ ಹಿಂಬಾಲಿಸಿಕೊಂಡು ಓಡು. ಆಕೆ ನಿನ್ನ ಜಿಂಕೆ ರೂಪದ ನೋಡಿದ ತಕ್ಷಣ ಆಕೆಗೆ ಆಸೆ ಆಗ್ತಿದೆ, ರಾಮನಿಗೆ ಆಕೆ ಈ ಜಿಂಕೆಯನ್ನು ತಂದು ಕೊಡು ಅಂತ ಕೇಳ್ತಾನೆ. ಮುಂದೆ ಆಕೆಗೆ ಕೇಳಿಕೆಯಂತೆ, ಆಕೆ ಒಂದು ಪ್ರಾರ್ಥನೆಯಂತೆ ರಾಮ ಅದನ್ನು ಜಿಂಕೆ ಹಿಡೀಲಿಕ್ಕೆ ನಿನ್ನ ಬೆನ್ನು ಹತ್ತಾನ. ನಿನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ದೂರ, ಆಶ್ರಮದಿಂದ ಅಷ್ಟು ದೂರ ರಾಮನನ್ನು ತೆಗೆದುಕೊಂಡು ಹೋಗು. ರಾಮನ ಧ್ವನಿಯಂತೆ ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಕೂಗು. ಮುಂದೆ ಓಡಿ ಹೋಗಿ ಏನು ಮಾಡು, ಭಾಳಷ್ಟು ದೂರ ಹೋದ ನಂತರ ಸಹಾಯಕ್ಕಾಗಿ ಕೂಗು. ನೀನು ಯಾರನ್ನ, ಹೇ ಲಕ್ಷ್ಮಣ, ಹಾ ಲಕ್ಷ್ಮಣ ಅಂತ ಕೂಗು, ಹಾ ಸೀತೆ ಅಂತ ಕೂಗು. ನಿನ್ನ ಧ್ವನಿ ಹೀಗಿರಬೇಕಲ್ಲ, ರಾಮ ಅಸಹಾಯಕದಲ್ಲಿದ್ದಾನ, ಸಹಾಯಕ್ಕಾಗಿ ನಮ್ಮನ್ನು ಕೂಗ್ತಾ ಇದ್ದಾನೆ, ಅದಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದು ಅವರಲ್ಲಿ ಏನಾಗಬೇಕು, ಮನಸ್ಸು ಹುಟ್ಟಬೇಕು. ಆ ರೀತಿಯಾಗಿ ನೀ ಏನು ಮಾಡಬೇಕು, ಮುಂದೆ ಹೋಗಿ ಲಕ್ಷ್ಮಣ ಮತ್ತು ಸೀತೆಯ ಹೆಸರನ್ನು ಕೂಗಬೇಕಂತ ಹೇಳ್ತಾನೆ. ಲಕ್ಷ್ಮಣ ಓಡಿ ಬರುವನು, ಅವರ ಅನುಪಸ್ಥಿತಿಯಲ್ಲಿ ಸುಲಭವಾಗಿ ಸೀತೆಯನ್ನು ಅಪಹರಿಸುವೆ. ಅವಾಗೇನು ಮಾಡ್ತಾನ, ಸೀತೆನ ಬಿಟ್ಕೊಂಡು ಲಕ್ಷ್ಮಣ ಅಣ್ಣನ ಸಹಾಯಕ್ಕಾಗಿ ಓಡಿ ಹೋಗ್ತಾನೆ. ಸೀತೆ ಒಬ್ಬಳು ಉಳಿತಾಳ, ಅಲ್ಲಿ ರಾಮನೂ ಇರುವುದಿಲ್ಲ, ಲಕ್ಷ್ಮಣನೂ ಇರುವುದಿಲ್ಲ, ಅಸಹಾಯಕಳಾಗಿ ಸೀತೆ ಒಬ್ಬಳೇ ಇರ್ತಾಳೆ.
ಅದೇ ಸಂದರ್ಭದಲ್ಲಿ ನಾ ಹೋಗಿ ಆ ಸೀತೆಯನ್ನು ಎತ್ತಿಕೊಂಡು ಬರ್ತೇನೆ, ಅಪಹರಿಸ್ತೇನೆ ಅಂತ ಹೇಳ್ತಾನೆ. ಇಂದ್ರನು ಸಚಿದೇವಿಯನ್ನು ಅಪಹರಿಸಿದಂತೆ, ಅಲ್ಲಿ ಯಾವ ರೀತಿ ಸಚಿಯನ್ನು ಇಂದ್ರ ಅಪಹರಿಸಿಕೊಂಡು ಹೋದಲ್ಲ, ಅಲ್ಲಿ ಉಪಮಾ ಅಲಂಕಾರ ಅಂತ ಅಂತರ್ತಾರ, ಅದೇ ರೀತಿಯಾಗಿ ಇಂದ್ರ ಸಚಿಯನ್ನು ಅಪಹರಿಸಿದಂತೆ ನಾನು ಸೀತೆಯನ್ನು ಅಪಹರಿಸಿಕೊಂಡು ಬರುತ್ತೇನೆ ಅಂತ ಹೇಳ್ತಾನೆ. ಮುಂದುವರೆದು ಲಕ್ಷ್ಮಣ ಓಡಿ ಬರುವನು, ಸುಲಭವಾಗಿ ಸೀತೆಯನ್ನು ಅಪಹರಿಸುವೆ. ಇಂದ್ರನು ಸಚಿದೇವಿಯನ್ನು ಅಪಹರಿಸಿದಂತೆ, ಓ ಮಾರೀಚನೇ, ಇಷ್ಟು ಸಹಾಯ ಮಾಡಿ ನಿನ್ನಿಚ್ಛೆ ಬಂದಡೆ ಹೋಗು. ನಾನು ಇಂದ್ರ ಯಾವ ರೀತಿಯಾಗಿ ಸಚಿದೇವಿಯನ್ನು ಅಪಹರಿಸಿಕೊಂಡು ಹೋದಲ್ಲ, ಹಂಗೆ ನಾ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ. ಆಕೆ ಸಹಾಯಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ. ಇಷ್ಟು ಕೆಲಸ ಮಾಡು, ನಿನಗೆ ಎಲ್ಲಿ ಹೋಗ್ಬೇಕಂತೆಲ್ಲ ಆರಾಮದಿಂದ ಹೋಗಿಬಿಡು ಅಂತ ಹೇಳಿ ಮಾರೀಚನಿಗೆ ರಾವಣ ಹೇಳ್ತಾನೆ. ನನ್ನ ಅರ್ಧ ರಾಜ್ಯ ಕೊಡುವೆ. ಇಷ್ಟ ಅಲ್ಲ, ಈಗೇನ ರಾಜ್ಯ ಆಳ್ತಾ ಇದ್ದೇನೆ, ನನ್ನ ಸಾಮ್ರಾಜ್ಯ ವಿಸ್ತೀರ್ಣ ಇದೆಯಲ್ಲ, ಅದ್ರಾಗ ಅರ್ಧ ಭಾಗವನ್ನು ನಿನಗೆ ನಾನು ಏನು ಮಾಡ್ತೇನೆ, ಕೊಡುಗೆಯಾಗಿ ಕೊಡ್ತೇನೆ. ನನಗೆ ನೀನು ಈ ಯೋಜನೆ ಸಫಲ ಮಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ನಾನು ಕೊಡುಗೆಯಾಗಿ ಕೊಡ್ತೀನಿ, ನನ್ನ ಅರ್ಧ ರಾಜ್ಯವನ್ನೇ ಕೊಡ್ತೀನಂತ ರಾವಣ ಮಾರೀಚನಿಗೆ ಹೇಳ್ತಾನೆ. ಓ ಮಾರೀಚ, ದಂಡಕಾರಣದತ್ತ ನಡೆ ಕಾರ್ಯ ಸಾಧನೆಗೆ, ವಿಮಾನ ಮೂಲಕ ಹಿಂದೆ ಹಿಂದೆ ನಾ ಬರುವೆ. ಇಬ್ಬರು ಕೂಡ ಏನು ಮಾಡೋಣ, ನೀನು ದಂಡಕಾರಣದತ್ತ ಹೋಗಬೇಕೀಗ, ನೀನು ಮುಂದೆ ಹತ್ತು, ನಾನು ಹಿಂದಿಂದ ವಿಮಾನವನ್ನು ಏರ್ತೇನೆ ಅಂತ ಹೇಳ್ತಾನೆ. ರಾಮನ ದಾರಿ ತಪ್ಪಿಸಿ ನಮ್ಮ ಗುರಿ ಮುಟ್ಟುವೆವು, ಸೀತೆಯನ್ನು ಅಪಹರಿಸಿಕೊಂಡು ಹೋಗುವೆ ಲಂಕಾದತ್ತ. ಈ ಒಂದು ಕುತಂತ್ರದಿಂದ ರಾಮನ ಲಕ್ಷ್ಮಣನ ದಾರಿ ತಪ್ಪಿಸಿ ಬಿಡ್ತೇವೆ, ಸೀತೆ ಒಬ್ಬಳ ಆಗ್ತಾಳೆ, ಆಕೆನ ಎತ್ಕೊಂಡು ನಾನು ಲಂಕೆ ಎತ್ತ ಹೋಗಿಬಿಡ್ತೇನೆ, ಅದಕ್ಕೆ ನೀ ಮುಂದಡಿ, ನಾ ಹಿಂದಿಂದ ಬರ್ತೇನಂತ ರಾವಣ ಮಾರೀಚನಿಗೆ ಹೇಳ್ತಾನೆ. ಓ ಮಾರೀಚ, ಹಾಗೆ ಮಾಡಲು ಒಪ್ಪದಿದ್ದಲ್ಲಿ ನೀನು, ನಾ ಈಗ ಹೇಳಾಕತ್ತೇನೆ ಈ ಪ್ರಕಾರ ನೀ ಏನು ಮಾಡೀಗ, ಹೋಗೇ ಬಿಡೋ ನಡಿ, ಎಲ್ಲೇ ಪಂಚವಟಿ ಎತ್ತ ರಾಮನ ಆಶ್ರಮದತ್ತ ಹೋಗೋಣ. ನಾ ಹೇಳ್ದಂಗೆ ನೀ ಈಗ ಕೇಳಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಎಚ್ಚರಿಕೆ ಮಾತು ಹೇಳ್ತಾನ. ಓ ಮಾರೀಚ, ಹಾಗೆ ಮಾಡಲು ಒಪ್ಪದಿದ್ದಲ್ಲಿ ನೀನು ರಾಜನ ಆಜ್ಞೆ ಮೀರಿದ್ದಕ್ಕೆ ನಿನ್ನ ಪ್ರಾಣ ತೆಗೆಯುವೆ. ರಾಜಾಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಆ ಅಪರಾಧದ ಮೇಲೆ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ನೋಡ್ರಿ, ಆ ಕಾಲದಾಗ ರಾಜ್ಯ ಅಥವಾ ರಾಜ್ಯದ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಂದ್ರೆ ಅಂಥವರನ್ನು ಮರಣದಂಡನೆಯನ್ನು ದಂಡಿಸ್ತಿದ್ರು. ದಂಡಶಾಸ್ತ್ರ ಹೇಳ್ತಿದ್ದೆ ಅಲ್ಲಿ ಯಾವ್ಯಾವ ಅಪರಾಧಗಳಿಗೆ ಯಾವ ದಂಡವನ್ನು ವಿಧಿಸಬೇಕು ಅಂತೇಳಿ. ನಮ್ಮದು ಮತ್ತು IPC ಈಗ ಏನೋ ಹೊಸದು ಬಂದಿದೆ, ಯಾವುದು ಭಾರತೀಯ ನ್ಯಾಯ ಸಂಹಿತೆ ಅಂತ ಬಂದಿದೆ, ಅದ್ರಾಗ ಮಾರ್ಪಾಡು ಮಾಡ್ಕೊಂಡು ತಂದಾರ ಇತ್ತೀಚೆಗೆ. ಅಲ್ಲಿ ಕೂಡ ಇಲ್ಲಿ ಏನಿರ್ತಿದ್ದಾರೆ, ನ್ಯಾಯಶಾಸ್ತ್ರದ ತತ್ವಗಳೇನೋ ದಂಡಶಾಸ್ತ್ರದ ತತ್ವಗಳೇನು, ದಂಡ ನ್ಯಾಯ ಸರಿ ತಪ್ಪು ಅಂತ ಹೇಳ್ತಿದೆ. ಆದರೆ ಅಪರಾಧ ಮಾಡಿದವರಿಗೆ ಯಾವ ಅಪರಾಧದ ಮೇಲೆ ಯಾವ ದಂಡವನ್ನು ವಿಧಿಸಬೇಕು ಅನ್ನುವಂಥ ಶಾಸ್ತ್ರನೇ ಅವಾಗ ಬೇರೆನೇ ಇತ್ತು. ಅಲ್ಲೇ ರಾಜಾಜ್ಞೆಯನ್ನು ಉಲ್ಲಂಘಿಸಿದಲ್ಲಿ, ದೇಶದ್ರೋಹಿ ಅಂತ ಕಂಡು ಬಂದಲ್ಲಿ ಅವನಿಗೆ ದಂಡ ಯಾವುದಿತ್ತಂದ್ರೆ ಮರಣದಂಡನೆ ಇತ್ತು. ಆದರೆ ಇವತ್ತೇನಾಗಿದೆ, ಮುಂಜಾನೆ ಸಂಜೆ ತನಕ ಜನಸಾಮಾನ್ಯರಂತೂ ದೇಶದ ಕಾನೂನುಗಳನ್ನು ಉಲ್ಲಂಘನೆ ಮಾಡೋದಿಲ್ಲ, ಮಾಡ್ರೂ ಬಹಳ ಕಡಿಮೆ, ತಿಳಿಯೋದು ಮಾಡ್ತಿರ್ತಾರೆ. ಆದರೆ ತಿಳಿದವರೇ ಕಾನೂನಿನಲ್ಲಿರುವ ಲೋಪದೋಷಗಳನ್ನು ನೋಡಿಕೊಂಡು, ನ್ಯೂನತೆಗಳನ್ನು ನೋಡಿಕೊಂಡು ಕಾನೂನಿನ ಜೀವನಿಗೆ ಚೀಟ್ಚಾಟ್ ಮಾಡ್ತಾರೆ. ಕಾನೂನು ಬಲ್ಲವರೇ ಕಾನೂನನ್ನು ಉಲ್ಲಂಘಿಸ್ತಾರೆ. ಇವತ್ತು ನೋಡ್ತಾ ಇದ್ದೇವೆ, ನಾವು ಓದ್ ತೊಗೊಂಡಿರ್ತಾರೆ ನಮ್ಮ ಜನಪ್ರತಿನಿಧಿಗಳು, ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಿರ್ತಾರೆ, ಮುಂಜಾನೆ ಸಂಜೆ ತನಕ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಉಂಟು ಮಾಡ್ತಾಣ ಹೊಂಟಿರ್ತಾರೆ. ಮತ್ತು ದೇಶದ ಏನು ನಿಯಮಗಳ ಕಾನೂನುಗಳಲ್ಲ ಇವುಗಳ ಉಲ್ಲಂಘನೆ ಮಾಡ್ತಾನೆ ಹೊಂಟಿರ್ತಾರೆ. ಇಲ್ಲಿ ಇವರಿಗೆ ದಂಡದ ಪರಿವೇ ಇಲ್ಲ. ಅಲ್ಲಿ ಅವನು ಹೇಳ್ತಾನೆ, ನಾನು ರಾಜನಾಗಿ ನಿಂಗೆ ಆಜ್ಞೆ ಮಾಡ್ತಾ ಇದ್ದೇನೆ, ನೀ ಅದನ್ನು ಮೀರಿದಂದ್ರೆ ನಿನ್ನ ಪ್ರಾಣ ತೆಗಿತೇನೆ, ಅಂದರೆ ನೀನು ಮರಣದಂಡನೆಗೆ ಅರ್ಹನಾಗ್ತೀಯ ಅಂತ ಹೇಳ್ತಾನೆ. ಆಜ್ಞೆ ಪಾಲಿಸುವುದು ಬಿಡುವುದು ನಿನ್ನ ವಿಷಯ. ಈಗಂತೂ ನಾ ಹೇಳಿ, ನೀನು ದಂಡನೂ ಹೇಳಿಬಿಟ್ಟೇನೆ, ಇನ್ನು ಆಜ್ಞೆ ಪಾಲಿಸೋದು ಬಿಡೋದು ನಿನ್ನ ವಿಷಯ. ಅಂದ್ರೇನೋ ಆಜ್ಞೆ ಪಾಲಿಸಿ ನಾನು ಹೇಳಿದಂತೆ ಕೇಳೋ, ಇಲ್ಲಂದ್ರೆ ನಾನು ಕೊಡುವಂಥ ಮರಣದಂಡನೆಗೆ ನೀನು ತಯಾರಾಗಂತ ಹೇಳ್ತಾನೆ. ನನ್ನೊಂದಿಗೆ ಹಗೆತನ ನಿನಗೆ ಪ್ರಾಣಕಂಟಕ, ನನ್ನ ಜೊತೆ ಈ ಹಗೆತನ ಮಾಡೋಕ್ಕೆ ಹೋಗಬೇಡ, ನಾ ಹೇಳಿದ್ದನ್ನು ಇಲ್ಲದನಕ್ಕೆ ಹೋಗಬೇಡ, ಇಲ್ಲಂದೇ ನೀ ನನ್ನ ವೈರಿ ಆಗ್ತೀಯ, ನೀನು ನನ್ನ ವೈರಿ ಆದೆ ಅಂದರೆ ನಿನ್ನ ಪ್ರಾಣ ತೆಗಿತೇನೆ ಅಂತ ಹೇಳಿ ಎಚ್ಚರಿಕೆಯ ಮಾತುಗಳನ್ನು
ರಾವಣ ಮಾರೀಚನಿಗೆ ಹೇಳ್ತಾನೆ. ಮುಂದೆ ಈ ಮಾತುಗಳನ್ನು ಕೇಳಿ ಮಾರೀಚ ಯಾವ ರೀತಿ ಸ್ಪಂದಿಸ್ತಾನ, ಏನು ಪ್ರತಿಕ್ರಿಯೆ ನೀಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.